ಕಾರಣಕರ್ತರಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರ ದಿವ್ಯ ಭವ್ಯ ಪವಿತ್ರ ಪಾದರವಿಂದಲ ಅನಂತ ದೀರ್ಘದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ವಿಮಲ ವೀರಶೈವ ಮತ ಸ್ಥಾಪನಾಚಾರ್ಯವರ್ಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಭವ್ಯ ಪರಂಪರೆಗೆ ಎನ್ನ ಶರೀರವನ್ನು ಮುಡುಪಾಗಿಟ್ಟು ಕಾಯಕ ಯೋಗಿ ಕಾಣಿಕ ಪುರುಷ ಎನ್ನಪ್ಪ ಹಾನಗಲ್ಲ ಗುರುಕುಮಾರೇಶ್ವರ ಅವರಿಗೆ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ ಎನ್ನ ಹಿರಿಯ ಪೂಜ್ಯರಡೆದವರಿಗೆ ಅನಂತ ದೀರ್ಘದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ವಾಗ್ದೇವಿಯನ್ನು ಧಾರಣೆ ಮಾಡಿಕೊಂಡು ಬಾಗಲಕೋಟೆ ನಗರದಲ್ಲಿ ನಡೀತಕ್ಕಂಥ ಪುಣ್ಯಮಯವಾಗಿರ್ತಕ್ಕಂಥ ಪಾವನಮಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಈ ವ್ಯಾಸಪೀಠಕ್ಕೆ ಕಷ್ಟವೇ ತನ್ನ ಹೆಸರು ಅಂತ ವಿಚಾರವನ್ನು ಇಟ್ಟುಕೊಂಡು ಜೀವನವನ್ನು ತೆಗೆದಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಚುಜ್ಜ್ಯೋತಿಯನ್ನು ಭಕ್ತಿಪೂರ್ವಕವಾಗಿ ಈ ವ್ಯಾಸಪೀಠಕ್ಕೆ ಆಹ್ವಾನ ಮಾಡಿಕೊಂಡು ಈ ಪುರಾಣ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎನ್ನ ಹಿರಿಯ ಪೂಜ್ಯರಡೆದವರಿಗೆ ಅನಂತ ದೀರ್ಘದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತರ ಎಲ್ಲ ಅತಿಥಿ ಅಭ್ಯಾಗತಿಗಳು ಅಭಿನಂದಿಸಿ ಅದೇ ರೀತಿಯಾಗಿ ಈ ಪುರಾಣ ಕಾರ್ಯಕ್ರಮಕ್ಕೆ ಸಂಗೀತ ಸುಧೆಯನ್ನು ನೀಡತಕ್ಕಂಥ ಶಶಿಕುಮಾರ್ ಗವಾಯಿಗಳಲ್ಲಿಯೂ ಅದೇ ರೀತಿಯಾಗಿರ್ತಕ್ಕಂಥ ಕಾಂತೇಶ್ ಹುಗಾರವರಲ್ಲಿಯೂ ಅದೇ ರೀತಿಯಾಗಿ ಸಭಾ ಸಂಚಾಲಕರಲ್ಲಿಯೂ ಕೊಡುಗೆ ದಾನಿಗಳಲ್ಲಿಯೂ ಕಸ್ತೂರಿ ಮಠ ಸಮಸ್ತ ಸದ್ಭಕ್ತರಲ್ಲಿಯೂ ಕೃಷ್ಣ ಅಂಬಿಗೆರವರ ಸಹ ಉದ್ಯೋಗದವರಲ್ಲಿಯೂ ಅದೇ ರೀತಿಯಾಗಿ ಪುರಾಣ ಶ್ರವಣ ಮಾಡಲು ಬಂದಂಥ ತಮ್ಮೆಲ್ಲರ ಅಂತರಾತ್ಮದ ಸತ್ಯಜ್ಯೋತಿಗೆ ಶರಣಾರ್ಥಿಗಳು ಯಾಕ್ರೆ ಜರ ಧ್ವನಿನೂ ಡಲ್ಲಾಗೈತೆ ಅಲ್ಲಿ ನಿಮ್ಮದು ಮತ್ತೇನು ಮಾಡಿದ್ರಿ ನಾಳೆಗೆ ಟೈಮಿಗೆ ಇಲ್ಲಿ ಏನಿರ್ತೈತೆ ಅಂದ್ರೆ ಕತ್ತು ಇರ್ತೈತಿ ಹೌದಿಲ್ಲ ಏನು ಮಾಡೋದು ಈ ಪ್ರೀತಿಯನ್ನು ಗಳಿಸ್ಕೊಂಡೀವಿ ಆ ಪ್ರೀತಿ ಇನ್ನೂ ಹೆಚ್ಚಿಗೆ ಆಗಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಅದೇ ರೀತಿಯಾಗಿ ಪುರಾಣ ನಡೀಬೇಕಾಗಿತ್ತಂದ್ರೆ ಎಲ್ಲರೂ ಅಂದ್ರೆ ಏನು ರೀ ಮಂದಿ ಬರ್ತಾರೋ ಇಲ್ಲೋ ಅಂಥೇಳಿ ಆದರೂ ಎಲ್ಲರೂ ಎಲ್ಲೆಲ್ಲೆಲ್ಲೆಲ್ಲಿ ಕುಂತ್ಕೊಂಡು ಕೇಳಿ ತಮ್ಮ ತನು ಮನವನ್ನು ಪಾವನ ಮಾಡಿಕೊಂಡ್ರಿ ತಮಗೆಲ್ಲ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಒಂದು ವಿಚಾರ ಹೇಳ್ತೀನಿ ರೀ ನಿಮಗೆ, ಪುರಾಣಗಳು ಅಂದ್ರೆ ಕಬ್ಬು ತಿಂದಂಗಂತ. ಹೆಂಗೆ ಕಬ್ಬು ತಿಂದಂಗಂತಂದ್ರೆ ಕಬ್ಬು ಮ್ಯಾಗಿಂದ ಬಡ್ಡಿತನ ತಿನ್ನೋದು ಪುರಾಣ ಅಂತ. ಅದ ರಸಮಂಜರಿ ಇವು ಏನದಾವಲ್ರಿ ಬಡ್ಡಿಯಿಂದ ಮ್ಯಾಗ ತಿಂದಂಗೆ ಅಂತಿದ್ದು. ಹೆಂಗಂತಂದ್ರಿ ಮ್ಯಾಗಿಂದ ತಿನ್ಕೋತ ಬರೀ ಮ್ಯಾಗ ಸೊಳು ಹತ್ತೈತೆ. ಅದು ಕೆಳಗೆ ಬಡ್ಡಿಗೆ ಬರೋ ಟೇಸ್ಟ್ ಇರ್ತೈತಿ, ಭಾಳ ಟೇಸ್ಟ್ ಇರ್ತೈತಿ. ಬಡ್ಡ್ಯಾಗ ಸಕ್ಕರೆ ಅಂಶ ಜಾಸ್ತಿ ಇರ್ತೈತಿ. ಹಂಗೆ ಪುರಾಣ ಪ್ರವಚನಗಳು ಕೇಳಾಕ ಮೊದಲೇ ಸೌಳು ಅನ್ನಿಸ್ಬೋದ್ರಿ. ಅವು ಲಾಸ್ಟ್ನೇಕ್ ಹೆಂಗಕ್ಕ ಅಂದ್ರೆ ಎಂಥದ್ದು ಕಳ್ಕೊಂತೀರಿ, ಇನ್ನೂ ಸ್ವಲ್ಪ ದಿವಸ ಇರ್ತಾನ್ರಿ. ಒಂದಿಷ್ಟು ಮಂದಿ ನಮಗೆ ನೀನು ಫೋನ್ ಮಾಡಿದ ಕೇಳ್ಕೊಂಡು ತಿಂಗಳಾತೇನ್ರಿ ಅದರ ಪುರಾಣ ಚಾಲು ಮಾಡಿ ಅಂತ ಮುಗಿದೈತೆ ಯಪ್ಪ, ಇನ್ನೊಂದು ತಸಿ ಮುಗಿದ ಬಿಡ್ತೈತೆ. ಅದ ನಾಟಕ ಇರಲಿ, ರಸಮಂಜರಿ ಕಾರ್ಯಕ್ರಮ ಇರಲಿ, ಮೊದಲೇ ಭಾರಿ ಇರ್ತೈತಿ. ಅದು ನೋಡಾಕತ್ಕೊಳ್ಳಿ ಏನು ಲೈಟ್ ಗೀಟ್ ಎಲ್ಲ ನೋಡಾಕತ್ಕೊಳ್ಳಿ ಭಾರಿ ಇರ್ತೈತಿ. ಲಾಸ್ಟ್ನಾಗ ಹೆಂಗೆ ಆಕತ್ರಿ ಅದು ಸೌಳು ಚಾಲು ಆಕೈತಿ. ಅದಕ್ಕೆ ಇವು ರಸಮಂಜರಿ ಕಾರ್ಯಕ್ರಮಗಳು ಇವೆಲ್ಲವು ಏನಪ್ಪ ಅಂದ್ರೆ ಮೊದಲೇ ರುಚಿ ಹತ್ತಿ ಹಿಕ್ಕಟ್ಟು ಸೌಳು ಹತ್ತವ. ಆದ್ರೆ ಪುರಾಣ ಪ್ರವಚನಗಳು ಮೊದಲೇ ಸೌಳು ಹತ್ತವ, ಹಿಕ್ಕಟ್ಟು ಭಾಳ ರುಚಿ ಹತ್ತವ. ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ತಾಯಿ ನಿನ್ನೆ ದಿವಸ ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಬಿಟ್ಟಾಳೆ. ಅಗಲಿದಾಗ ಅವಳು ದೇಹ ಇಲ್ಲ, ಅವಳು ಹೆಸರು ಇಲ್ಲ, ಆದರೆ ಅವರು ಉಸಿರು ಇಲ್ಲ, ಹೆಸರು ಐತಿ. ಯಾವ ರೀತಿಯಾಗಿರ್ತಕ್ಕಂಥ ಆ ದಿನಮಾನದಾಗ ಎಲ್ಲರೂ ತಮ್ಮ ಜೀವನವನ್ನು ತೆಗೆದ್ರು ಕರೆ ಅವ್ರ ಹೆಸರು ಬರಲಿಲ್ಲ. ಆದರೆ ಈ ಪುಣ್ಯಾತ್ಮೆಯಿಂದ ಹೆಸರು ಬಂತು. ಯಾರ್ದು? ಪದ್ಮಮ್ಮಂದ ಹೆಸರು ಬಂತು, ನಾಗಮ್ಮಂದ ಹೆಸರು ಬಂತು, ಮಹಾದೇವಿದ ಹೆಸರು ಬಂತು, ಅದ್ಭುತ ವ್ಯಕ್ತಿಗಳ ಹೆಸರು ಬಂತ್ರಿ. ಇಲ್ಲಿ ಈಗಿನಕ್ಕಿಂತ ಮೊದಲೇ ಅವ್ರದ ದೊಡ್ಡ ಹೆಸರು ಬಂದು ಭಾಳ. ಯಾಕಂದ್ರೆ ಅದು ಹೂವಿನ ಜೊತೆ ನಾರನು ಸ್ವರ್ಗ ಸೇರಿತ್ತಂತ. ಹಂಗೆ ಈ ತಾಯಿಯ ಜೊತೆ ಅವ್ರನ್ನು ಕೊಂಡಾಡುವಂಥ ಕೆಲಸ ಯಾರು ಪುಣ್ಯಾಕ ನಮಗೆ ಕೊಟ್ರಪ್ಪ ಅಂದ್ರೆ ನೀವೆಲ್ಲರೂ ಅಂಥವ್ರ ಹೆಸರನ್ನ ನಿಮ್ಮ ನಾಲಿಗೆ ಒಳಗೆ ಕೊಂಡಾಡ್ರಿ ಅಂತೇಳಿ ನಮಗೆ ಹೇಳಿದ್ರಿ. ಹೆಂಗಂದ್ರೆ ನಿಮಗೆ ಯಾಕೆ ಹೇಳ್ತಾರೆ ಸ್ವರ್ಗ ಪ್ರಾಪ್ತಿ ಆಗ್ಬೇಕಾಯ್ತು, ನಿಮಗೆ ಯಾಕೆ ಆಗಿಲ್ರಿ ಅಂದ್ರೆ ಮಲ್ಲಮ್ಮ ನೆಟ್ ಸಲ ಅಂದಿರ್ತೀವಿ, ಅಷ್ಟು ಪದ್ಮಮ್ಮ ಸಲಾನು ಅಂದಿರ್ತೀವಿ ನಾವು. ಅದು ಎಷ್ಟು ಪುಣ್ಯ ಮಾಡಿದ್ರೆ ಅದು ಖರ್ಚಾಗಿಬಿಟ್ಟಿರ್ತೈತಿಲ್ಲ. ಅದು ಏನು ಮುಂದೇನು ಉಪಯೋಗ ಆಗಿರಂಗಿಲ್ಲ ನಮ್ಗೆ. ಹಿಂಗೆ ಇಂಥ ನಮಗೆ ಉದ್ಯೋಗಗಳು ನಮಗೆ ಇಂಥವ. ಅಂಥದ್ರಾಗ ನಾವು ಏನಂದ್ರೆ ನಿಮ್ಮದೇ ಕೆಲಸ ಮಾಡ್ಕೊತ ಹೋಗುವಂಥ ಕೆಲಸ ನಮ್ಮದು. ಅದೇ ರೀತಿಯಾಗಿ ಇವತ್ತಿನ ವಿಷಯಕ್ಕೆ ಬರೋಣ. ಈಗ ಪುರಾಣಕ್ಕೆ
ಪುನರ್ ಪ್ರಾರಂಭ. ನಿನ್ನೆ ಪುರಾಣ ಮುಗೀತು, ಇವತ್ತು ಪುರಾಣ ಪುನರ್ ಪ್ರಾರಂಭ. ಯಾಕಂತಂದ್ರೆ ನಮ್ಮ ಸಂಸ್ಕೃತಿ, ಭಾರತದ ಸಂಸ್ಕೃತಿ, ಭಾರತದ ನಾಡು ಯಾವ ರೀತಿಯಪ್ಪ ಅಂದ್ರೆ, ನಿಮ್ಮ ಮಗಳ ಮನೆಗೆ ಗಂಡನ ಮನೆಗೆ ಹೋಗಿರ್ತಾಳೆ, ಹೋಗಂತೀರ ನೀವು ಏನಂತೀರಿ? ಹೋಗಿ ಬರ್ರಿ ಅಂತೀರಿ. ಹಂಗೆ ಸಂಸ್ಕೃತಿ, ಭಾರತದ ಸಂಸ್ಕೃತಿ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಸಂಸ್ಕೃತಿ ಹೋಗಿ ಬಾ ಅಂತಕ್ಕಂಥ ಸಂಸ್ಕೃತಿ. ಅದಕ್ಕೆ ಪುರಾಣ ನಿನ್ನೆ ಮುಗೀತು, ಮುಂದೆ ಯಾವಾಗಾರು ಚಾಲು ಮಾಡಿರಿ ನೀವು, ಆದ್ರೆ ಪ್ರಾರಂಭ ಅಂತ ಮಾಡಬೇಕಾಗಿರ್ತೈತಿ. ಅದಕ್ಕೆ ಪುರಾಣ ಅಂತ ಅಂದ್ರೆ ಏನಪ್ಪ ಅಂದ್ರೆ, ಪೂರ ಸ್ವಲ್ಪ ಬಿಡಿಸಿ ಓದಿದ್ರೆ ಪೂರ ಪ್ಲಸ್ ನ ಅಂದ್ರೆ ಪೂರ ಆಗಲಾರ್ದು. ಪೂರ ಯಾವ್ದು ಆಗಿಲ್ಲ ಅದು ಪುರಾಣ ಅಂತಾರೆ, ಅದು ಪುರಾಣ ಅಂತಾರೆ. ಹೆಂಗರಿ ಅಂತೇಳಿ ಕೇಳ್ಬೋದು ನೀವು. ನನಗೆ ಮಲ್ಲಮ್ಮ ಹೋಗಿ ಬಿಟ್ಟಾಳ, ಅವಳ ಹೆಸರು ಮ್ಯಾಗ ನೀವು ಯಾರಾದರೂ ಮಲ್ಲಮ್ಮ ಅದಾಳ ಅಂತೇಳಿ ನೀವು ಏನಾದರೂ ಕೊಡ್ರಿ, ಅದು ಕೆಲಸ ಸಕ್ಸಸ್ ಆಗಿರ್ತೈತೆ. ಈಗ ಯಾರಾದರೂ ನಮ್ಮ ಮುನಿಪುಂಗವ್ರು ಇರ್ತಾರೆ, ಈಗ ಸಿದ್ದೇಶ್ವರ ಅಪ್ಪಗಳು ಅದಾರ, ನನ್ನ ದೇಹವನ್ನು ಯಾರಿಗೂ ಬೇಡ ಅಂತಂದ್ರೆ, ಆದರೂ ಅವರು ದೇಹವನ್ನು ಸುಟ್ಟಿರ್ತಕ್ಕಂಥ ಆ ಅಗ್ನಿಗೆ ಆಹುತಿಯಾಗಿರ್ತಕ್ಕಂಥ ಕಟ್ಟಿ ಹತ್ರ ಹೋಗಿ ಗುರುವೇ ನನಗೆ ಇಂಥದ್ದು ಬೇಕಾಗೈತೆ ಅಂತ ಕೇಳ್ಕೊಂಡ್ಯಪ್ಪ ಅಂದ್ರೆ ಅದಕ್ಕೆ ಕೆಲಸ ಆಗಿರ್ತೈತಲ್ಲ. ಆದ್ರೆ ಅವ್ರು ಹೋಗಿರ್ತಾರೆ ಖರೆ, ಅವ್ರ ಕೆಲಸಗಳು ಇನ್ನೂ ತನಕ ಅವ್ರು ಇಲ್ಲಿ ನಡೆದಿರ್ತಾರೆ, ಅವ್ರ ಪವಾಡಗಳು ಇನ್ನೂ ತನಕ ಅವ್ರು ನಡೆದ. ಅದಕ್ಕೆ ಪುರಾಣ ಪೂರ ಆಗ್ಲಾರ್ದು ಯಾವುದಪ್ಪ ಅನ್ನೋದು ಪುರಾಣ, ಅದು ಪುರಾಣ ಪುರಾಣ ಅಂತೇಳಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ಪುರಾಣವನ್ನು ಪುನರ್ ಪ್ರಾರಂಭ ಮಾಡಿ ಇವತ್ತು ಭಾಳ ಅಂದ್ರೆ ಒಂದು 2 ರಿಂದ 3 ತಾಸು ಅಷ್ಟೇ ಪುರಾಣ ಮಾಡಿ ಆ ಪುರಾಣಕ್ಕೆ ಮಂಗಲವನ್ನು ಹಾಡೋಣ ಅಂತ ಹೇಳ್ತಾ ಈಗ ಪುನರ್ ಪ್ರಾರಂಭ.